ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ವಿವಿಧ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಫ್ಲೆಕ್ಸ್ಗಳು ನೂರಾರು. ಒಂದೆಡೆ ಪ್ಲಾಸ್ಟಿಕ್ ಫ್ಲೆಕ್ಸ್ಗಳ ಹಾರಾಟಕ್ಕೆ ಸರ್ಕಾರ ನಿಷೇಧ ಹೇರಿದೆಯಾದರೂ ಅಕ್ರಮವಾಗಿ ಹೆದ್ದಾರಿ ಬದಿಯಲ್ಲಿ ಸಾಲು ಸಾಲು ಬ್ಯಾನರ್ಗಳು ರಾರಾಜಿಸ್ತಾ ಇವೆ. ಅದು ತೊಂದರೆ ಇಲ್ಲ ಬಿಡಿ ಅಂದುಕೊಂಡ್ರೆ ಬಿಸಿ ರೋಡ್ನಲ್ಲಿ ಬೇರೆಯೇ ಕಥೆ. ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ರಸ್ತೆಯನ್ನ ಆಕ್ರಮಿಸಿಕೊಂಡು ಹಾಕಲಾದ ಬ್ಯಾನರ್ಗಳು ಸೊಂಟ ಮುರಿದು ಯಾವ ಕ್ಷಣದಲ್ಲಾದರೂ ಕಾಂಕ್ರೀಟ್ ರಸ್ತೆಯ ಮೇಲೆ ಬಿದ್ದು ಬಿಡಬಹುದು. ಜೊತೆಗೆ ವಾಹನ ಸವಾರರಿಗೆ ಸಾವು ನೋವು ತಂದುಕೊಡುವಷ್ಟು ದೊಡ್ಡ ಮಟ್ಟದ ಅನಾಹುತಗಳು ನಡೆಯಬಹುದು. ಊಹಿಸಲು ಅಸಾಧ್ಯವಾದ ರೀತಿಯಲ್ಲಿ ಬ್ಯಾನರ್ಗಳು ರಸ್ತೆಗೆ ವಾಲಿ ನಿಂತಿವೆ. ಇನ್ನು ಬಿಸಿ ರೋಡ್ನ ಸರ್ಕಲ್ ಸುತ್ತಲೂ ಬೇರೆ ಬೇರೆ ಫ್ಲೆಕ್ಸ್ಗಳು ರಾರಾಜಿಸುತ್ತಿದ್ದು, ಅದರಲ್ಲಿ ಬಹುತೇಕ ಫ್ಲೆಕ್ಸ್ಗಳು ಸೊಂಟ ಮುರಿದು ವಾಲಿ ನಿಂತಿವೆ. ವಾರದ ಹಿಂದೆ ಇದೇ ಮಾದರಿಯಲ್ಲಿ ವಾಲಿ ನಿಂತಿದ್ದ ಫ್ಲೆಕ್ಸ್ ಕೊನೆಗೆ ರಸ್ತೆಯ ಮೇಲೆ ಬಿದ್ದು ಬಿಟ್ಟಿತು. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ವಾಹನಗಳು ಸಂಚಾರ ಇಲ್ಲದ ಕಾರಣಕ್ಕೆ ಯಾವುದೇ ಅಪಾಯವಾಗಿಲ್ಲ. ಈಗ ಮತ್ತೆ ಅಧಿಕ ಭಾರವನ್ನ ಹೊತ್ತಿರುವ ಬೃಹತ್ ಗಾತ್ರದ 2 ಬ್ಯಾನರ್ ಸದ್ಯದ ಪರಿಸ್ಥಿತಿಯಲ್ಲಿ ವಾಲಿ ನಿಂತಿದೆ. ಬ್ಯಾನರ್ಗಾಗಿ ಕೊಲೆಗಳು ನಡೆದಿವೆ, ಗಲಾಟೆಗಳು, ವಿವಾದಗಳು, ಹೀಗೆ ಅನೇಕ ಒಂದಲ್ಲ ಎರಡಲ್ಲ ಬ್ಯಾನರ್ನ ವಿಚಾರಕ್ಕೆ ಸಂಬಂಧಿಸಿದಂತೆ ಅನಾಹುತಗಳು ನಡೆಯುತ್ತಲೇ ಇವೆ. ಆದರೂ ಸ್ಥಳೀಯ ಆಡಳಿತ ವ್ಯವಸ್ಥೆಗಳು ಸೂಕ್ತವಾದ ಕಾನೂನು ಕ್ರಮ ತೆಗೆದುಕೊಳ್ಳುವುದಕ್ಕೆ ಹಿಂದೇಟು ಹಾಕ್ತಾ ಇವೆ. ಫ್ಲೆಕ್ಸ್ಗಳಲ್ಲಿ ಹಾಕಲಾದ ಜಾಹೀರಾತುಗಳನ್ನು ನೋಡಿಕೊಂಡು ಹೋಗುವ ವಾಹನ ಸವಾರರು ಅಪಘಾತ ಸಂಭವಿಸಿದ್ದು ಅನೇಕ ಇವೆ. ಹಾಗಾಗಿ ಅಕ್ರಮ ಅಥವಾ ಸಕ್ರಮವಾದ ಫ್ಲೆಕ್ಸ್ ಅಳವಡಿಕೆ ಇರಲಿ, ಅಪಘಾತ ಸಂಭವಿಸುವ ಮಾದರಿಯಲ್ಲಿ ಇರುವ ಕಡೆಗಳಲ್ಲಿ ಅವಕಾಶ ನೀಡಬಾರದು ಮತ್ತು ಪೊಲೀಸ್ ಇಲಾಖೆ ಕೂಡ ಈ ಬಗ್ಗೆ ಗಂಭೀರವಾದ ಕ್ರಮ ಕೈಗೊಳ್ಳಬೇಕಾಗಿದೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ